ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರ ಆ್ಯಂಡ್ ಗರ್ಲ್ಸ್ ಚಾನಲ್. ನೋಡಿ, ಇವತ್ತು ಬೆಳಗ್ಗೆನೆ ಅಮ್ಮ ಬಂದು ಪೂಜೆ ಎಲ್ಲ ಮಾಡಿದ್ದಾರೆ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡು ಬರೋಕ್ಕೆ. ನೋಡಿ ನಮ್ಮ ಮಮ್ಮಿ. ಹಾಯ್ ಸಲ್ಮಾ. ನೋಡಿ, ಪಿಂಕಿನೂ ರೆಡಿಯಾಗಿದ್ದಾಳೆ. ನೋಡಿ, ಜೀತಾಲು ರೆಡಿಯಾಗಿದ್ದಾಳೆ. ಸೊ ಹೋಗೋಣ ಬನ್ನಿ. ನಾವು ಇವಾಗ ಹೊರ್ಗಡೆ ಹೋಗ್ತೀವಿ ಅಂತ ನಮ್ಮ ಆ್ಯಪಿಗೆ ಗೊತ್ತಾಗೋಯ್ತು. ಅದಕ್ಕೆ ತುಂಬ ಸ್ಯಾಡಾಗಿ ಕೂತ್ಕೊಂಡಿದ್ದಾನೆ. ಅವನಿಗೆ ಈವ್ನಿಂಗ್ ಬಂದುಬಿಟ್ಟು ಏನಾದರೂ ಸ್ಪೆಷಲಾಗಿ ಊಟ ಕೊಟ್ಟರೆ ಖುಷಿಯಾಗ್ಬಿಡ್ತಾನೆ. ಹ್ಯಾಪಿ ಬಾಯ್. ನಾವು ವರ್ಷ 20 ಡೇಸ್ 25 ಡೇಸ್ ಬಿಫೋರೇ ಸ್ಯಾರಿ ತೊಗೊಳ್ತೀವಿ ದೇವಿಗೆ. ಈ ವರ್ಷ ಸ್ವಲ್ಪ ಲೇಟ್ ಆಗೋಯಿತು. ಸರಿ ಅಂತ ಕ್ಯಾಬ್ ಬುಕ್ ಮಾಡಿದ್ರೆ ಚಿಕ್ಕಪೇಟ್ಗೆ ಯೂಶ್ವಲಿ ಯಾವಾಗಲೂ ಹೋಗೋದು. ಕ್ಯಾಬೇ ಬುಕ್ ಆಗ್ತಾಯಿಲ್ಲ. ಬುಕ್ ಆದರೂ ಎಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ರು. ಸೊ 20 ಮಿನಿಟ್ಸ್ ಆಯಿತು, ಹಾಫ್ ಆನ್ ಅವರ್ ಆಯಿತು, 1 ಅವರ್ ಆಯಿತು. ಆಮೇಲೆ ನಾನು ಆಟೋ ಬುಕ್ ಮಾಡಿಬಿಟ್ಟು ಆಟೋ ಅಂಕಲ್ ಹತ್ರ 1.5 ಕೊಡ್ತೀನಿ ಅಂತ ಹೇಳಿ ನಾವು 4 ಜನ ಹೋದ್ವಿ. ನೋಡಿ, ಚಿಕ್ಕಪೇಟು ಎಷ್ಟು ರಶ್ ಇದೆ ಅಂದರೆ ಕಾಲಿಡಕ್ಕೆ ಜಾಗ ಇಲ್ಲ. ಫೈನಲಿ ಶಾಪ್ ರೀಚ್ ಆದ್ವಿ. ಯಾವಾಗಲೂ ನಾವು ಸ್ಯಾರೀಸು ಇದೇ ಶಾಪಲ್ಲೇ ನಾನು ತೊಗೊಳ್ಳೋದು, ನಾನು ನಮ್ಮಮ್ಮ. ಸೊ ಹೋದ್ಮೇಲೆ ಅವರು ಸ್ಯಾರೀಸ್ ತೋರ್ಸೋಕ್ಕೆ ಶುರು ಮಾಡಿದ್ರು. ನೋಡಿ, ಸ್ಯಾರೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸ್ಟಾರ್ಟಿಂಗ್ ತೋರಿಸ್ತಾಯಿದ್ರು ಎಲ್ಲ ಒಂಥರ ಓಲ್ಡ್ ಡಿಸೈನ್ ಆ ಥರ ಇತ್ತು. ನನಗೆ ಆ ಥರ ಇಷ್ಟ ಆಗೋಲ್ಲ. ಎಷ್ಟೊಂದು ತೋರಿಸ್ತಾಯಿದ್ರು. ನಮ್ಮಮ್ಮ ಫಸ್ಟು ತೊಗೊಳ್ಳಿ, ಆಮೇಲೆ ನಾನು ಚೂಸ್ ಮಾಡೋಣ ಅಂತ ನಮ್ಮಮ್ಮಗೆ ಹೇಳಿದೆ. ಅವರು ನೋಡ್ತಾಯಿದ್ರು. ಅವ್ರು ನನ್ನ ಕೇಳ್ತಾ ಇದ್ದಾರೆ, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಸೊ ನೋಡಿ, ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ. ನಾವು ದೊಡ್ಡ ಶಾಪ್ಗೆ ಹೋದರೆ ಬಾರ್ಗೇನ್ ಮಾಡೋಕ್ಕಾಗಲ್ಲ. ನಾವು ಈ ಶಾಪ್ಗೆ ರೆಗ್ಯುಲರ್ ಕಸ್ಟಮರು. ಎವ್ರಿ ಇಯರ್ ವರಮಹಾಲಕ್ಷ್ಮಿ ಇಲ್ಲಾಂದರೆ ಏನಾದರೂ ಮನೇಲಿ ಫಂಕ್ಷನ್ ಇದ್ದರೆ ಇದೇ ಶಾಪಲ್ಲೇ ಸಿಲ್ಕ್ ಸ್ಯಾರಿ ಬೇಕು ಅಂದರೆ ಪರ್ಚೇಸ್ ಮಾಡೋದು. ನೋಡಿ, ಈ ಸ್ಯಾರೀಸ್ ನನಗೆ ಇಷ್ಟ ಆಯಿತು. ಓಪನ್ ಮಾಡಿ ತೋರಿಸಿ ಅಂತ ಹೇಳಿದೆ. ತೋರಿಸ್ತಾಯಿದ್ರು. ಇನ್ನು ಆಮೇಲೆ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ತೋರಿಸ್ತಾಯಿದ್ರು. ಸೊ ನಮ್ಮ ಮಮ್ಮಿ ಆಲ್ರೆಡಿ 2 ಸ್ಯಾರಿ ಚೂಸ್ ಮಾಡಿಬಿಟ್ರು. ನನಗೆ ಎಲ್ಲ ಸ್ಯಾರಿ ನೋಡ್ತಾ ಕನ್ಫ್ಯೂಸ್ ಆಗಿಬಿಟ್ಟೆ, ಯಾವ ಸ್ಯಾರಿ ತೊಗೊಳ್ಳಿ ಅಂತ. ಫೈನಲಿ ಒಂದು ಸ್ಯಾರಿ ಇಷ್ಟಪಟ್ಟು ಡಿಸೈಡ್ ಮಾಡಿ ತೊಗೊಂಡು ಬಿಲ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ರೆಗ್ಯುಲರ್ ಸ್ಯಾರೀಸು ವರ್ಷ ನಮ್ಮ ಮಮ್ಮಿಗೆ ನಾನು ಒಂದು 5-6 ಸ್ಯಾರೀಸ್ ಕೊಡಿಸ್ತಾಯಿದ್ದೆ. ಈ ವರ್ಷ ಅವ್ರು ನನಗೆ ಸ್ಯಾರಿ ಬೇಡ, ದುಡ್ಡು ಕೊಡು ಅಂದರು. ದುಡ್ಡು ಕೊಟ್ಟೆ. ಬಟ್ ನಾನು ಸ್ಯಾರಿ ತೊಗೋಬೇಕಾಗಿತ್ತು. ನಾನು ಹೋಗಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನೊಂದು ರೆಗ್ಯುಲರ್ ಸ್ಯಾರೀಸ್ ಒಂದು 5 ತೊಗೊಂಡೆ. ನಮ್ಮ ಮಮ್ಮಿಗೆ ಒಂದು 2 ಕೊಡಿಸ್ದೆ. ಅಂದರೂ ಅವ್ರಿಗೆ ಸ್ಯಾರಿ ಕೊಡಿಸಿದ್ರೆ ತುಂಬ ಖುಷಿ. ನಾನು ಮಾತ್ರ ತೊಗೊಂಡು ಅವ್ರಿಗೆ ಕೊಡಿಸಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ. ಮತ್ತು ಹೊರಟ್ವಿ. ನಾವು ಮಧ್ಯಾಹ್ನ 3 ಗಂಟೆಗೆ ಬಂದಿದ್ದು, ರಾತ್ರಿ 8 ಗಂಟೆ ಆಯಿತು. ತಿರ್ಗಾ ಅಲ್ಲಿ ಏನೋ ದೇವ್ರ ಪುಣ್ಯದಲ್ಲಿ ಕ್ಯಾಬ್ ಬುಕ್ ಆಯಿತು. ಬಟ್ ಅಲ್ಲಿಂದ ನಮ್ಮ ಮನೆಗೆ ಕ್ಯಾಬ್ ಚಾರ್ಜು 3 ಸರಿ, ಓಕೆ, ಏನು ಮಾಡೋದು, ಮಳೆ ಬೇರೆ ಬರ್ತಾಯಿತ್ತು. ಮಕ್ಳಿಗೆಲ್ಲ ಇಟ್ಕೊಂಡು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಹೋಗಿ ಸೇರಿದ್ರೆ ಸಾಕು ಅಂತ ಹೊರಟ್ವಿ. ಸೇಫಾಗಿ ಮನೆ ರೀಚ್ ಆದ್ವಿ. ನಮ್ಮ ಮಮ್ಮಿ ನಮ್ಮ ಮನೆಗೆ ಬಂದುಬಿಟ್ಟು ಅವ್ರು ಏನೇನು ತೊಗೊಂಡೋದ್ರು ಅದನ್ನು ಸಪ್ರೇಟ್ ಮಾಡಿ ತೊಗೊಂಡೋದ್ರು. ನಾನು ಯಾವ ಸ್ಯಾರಿ ಚೂಸ್ ಮಾಡಿರ್ಬೋದು ಅಂತ ಗೆಸ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್ ಆಲ್, ಸಿ ಯು ಅಗೇನ್.